ಧನುರ್ಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಕಾರ್ಯಕ್ರಮ. ತಿರುಪ್ಪಾವೈ ಎಂದರೆ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತ. ಕನ್ನಡದಲ್ಲಿ ಅವತರಣಿಕೆ, ಭಾಷಾಂತರ, ಅನುವಾದ ಮಾಡಲಾಗಿದೆ. ಓದುಗರ ಅನುಕೂಲಕ್ಕಾಗಿ 12ನೇ ದಿನ ಅನುಸಂಧಾನ ಮಾಡಬೇಕಾದ ಆಂಡಾಳ್ ತಿರುಪ್ಪಾವೈ ಪಾಶುರ ಪದ್ಯವನ್ನು ಅನುಸಂಧಾನ ಮಾಡುವುದಕ್ಕೆ ಮುಂಚೆ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. ಅನ್ನವಯಲ್ ಪುದುವೈ ஆண்டாளரங்கற்கு ஒன்னு திருப்பாவை பல்வதியம் இன்னி செய்யால் சூடி கொடுத்தாளை சொல்லு சூடி கொடுத்த சுடர் கொடியே தொல்பாவை பாடியருளவல்ல நாடு நீவே இங்கடவர்க்கென்னை விதி என்ற இம்மாற்றம் நாம் கடவா வண்ணமே நல்கு. ಆಂಡಾಳ್ ತಿರುವಡಿಗಳೇ ಶರಣಂ. ಈ 12ನೆಯ ಪಾಶುರ ಪದ್ಯದ ಆಂಡಾಳ್ ತಿರುಪ್ಪಾವೈ ಕನೈತಿಳಂ ಕಟ್ರೆರುಮೈ ಕನ್ರು ಕಿರಂಗಿ. ಇದು ಕೇದಾರಗೌಳ ರಾಗ. ಮೂಲತಃ ಕೇದಾರಗೌಳ ಆದಿತಾಳದಲ್ಲಿದೆ. ಕನೈತಿಳಂ ಕಟ್ರೆರುಮೈ ಕನ್ರು ಕಿರಂಗಿ ನಿನೈತು ಮುಲೈ ವಳಿಯೇ ನಿನ್ರು ಪಾಲ್ ಶೋರ நனைத்து இல்லம் சேரார்க்கும் நற்செல்வன் தங்காய் பனித்தலை வீழ் மின் வாசற்கடை பற்றி சினத்தினால் தென்னிலங்கை கோமானை பெற்றி மனத்துக்கு இனியானை பாடவும் நீவாய் திறவாய் இனித்தான் எழுந்திராய் இதென்ன பேரிறக்கும் ಅನೈತಿಲತ್ತಾரும் ಅರಿಂದೇಲೋರ್ ಎಂಬಾವಾಯ್. ಈ ಪಾಶುರ ಪದ್ಯದ ಪ್ರತಿಪದದ ಅರ್ಥವನ್ನು ನೋಡೋಣ. ಕನೈತಿಳಂ ಎಂದರೆ ಎಮ್ಮೆಗಳು ತಮ್ಮ ಎಳೆಗರುಗಳಿಗೆ ಕೆಚ್ಚಲಿನಿಂದ ಸ್ರವಿಸಿದ ಹಾಲನ್ನು ಕುಡಿಸಿ ಕನಿಕರಗೊಂಡು ನೆನೆಸಿಕೊಂಡು ಕೆಚ್ಚಲಿನಿಂದ ಸ್ರವಿಸಿ ಎಡೆಬಿಡದೆ ಸ್ರವಿಸಿದ ಹಾಲು ಮನೆಯಂಗಳದಲ್ಲೆಲ್ಲ ಕೆಸರಿನಂತೆ ಹರಡಿ ನೆಲವೆಲ್ಲ ನೆನೆದು ಮನೆಯೆಲ್ಲ ಕೆಸರಾಗುವಂತೆ ಸಂಪತ್ ಭರಿತ ಸಮೃದ್ಧಿಯನ್ನು ಹೊಂದಿರುವ ತಂಗಿಯೇ, ಇಬ್ಬನಿಯು ನಮ್ಮ ತಲೆಯ ಮೇಲೆ ಬೀಳುತ್ತಿದ್ದರು. ನಿನ್ನ ಮನೆಯ ಕಡೆ ಮನೆಯ ಮೆಟ್ಟಿಲ ಬಳಿ ಪಟ್ರಿ ನಿಂತು ಚಿನತ್ತಿನಾಲ್ ಭಗವನ್ನಾಮ ಸಂಕೀರ್ತನೆ ಮಾಡುತ್ತಿದ್ದೇವೆ. ತೆನ್ನಿಲಂಗೈ ದಕ್ಷಿಣದ ಕಡೆಯಿಂದ ಲಂಕಾಧಿಪತಿ ರಾವಣನನ್ನು ಕೋಮಾನೈ ಅಂದರೆ ಕೋಪದಿಂದಲೂ ಸಂಹರಿಸಿದ ಆ ಶ್ರೀರಾಮನನ್ನು ಚೆಟ್ರಿ ಕುರಿತು ಸ್ತೋತ್ರ ಮಾಡುತ್ತಿದ್ದರು. ಮನತ್ತಕ್ಕೂ ಮನಸ್ಸಿಗೆ ಅತ್ಯಂತ ಹೆಚ್ಚಿನ ಸಂತೋಷವಾಗುತ್ತಿದ್ದು ಇನಿಯಾನೈ ಪಾಡவும் ನೀ ವಾಯ್ ತಿರವಾಯ್ ಬಾಯಿ ತೆರೆಯದೆ ಬಾಗಿಲು ತೆರೆಯದೆ ಇದ್ದೀಯಲ್ಲ ಸರಿಯೇ. ಇನಿತ್ತಾನ್ ಇನಿಂದಾದರೂ ಎಳುಂದಿರಾಯ್ ಎದ್ದು ಬಾರಮ್ಮ. ಈದೆನ್ನ ಅಂದರೆ ಇದೆಂತಹ ಪೇರು ರೊಕ್ಕಂ ಗೊರಕೆ ಹೊಡೆಯುವ ಗಾಢ ನಿದ್ರೆಯೋ ಏನು. ಊರಿನವರೆಲ್ಲ ಎದ್ದು ನಮ್ಮ ವಿಚಾರವನ್ನು ಮಾತನಾಡಿಕೊಳ್ಳುತ್ತಿದ್ದಾರೆ. ಅನೈತಿಲತ್ತಾರುಂ ಅರಿಂದೇಲೋ ಈ ವಿಷಯವನ್ನು ಅರಿತುಕೊಳ್ಳುವುದರಿಂದಲೂ ಎಂಬಾವಾಯ್. ನಾವು ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವನ್ನು ನಾವು ಕೈಗೊಂಡು ಆಚರಿಸಲು ನೀನು ನಮ್ಮೊಡನೆ ಬಂದು ಸೇರು. ಆಗ ನಮ್ಮಿ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು. ಆಗ ಎಮ್ಮೆಗಳು ತಮ್ಮ ಎಳೆಗರುಗಳಿಗೆ ಕೆಚ್ಚಲಿನಿಂದ ಸ್ರವಿಸಿದ ಹಾಲನ್ನು ಕುಡಿಸಿ ಕನಿಕರಗೊಂಡು ನೆನೆಸಿಕೊಂಡು ಕೆಚ್ಚಲಿನಿಂದ ಸ್ರವಿಸಿ ಎಡೆಬಿಡದೆ ಸ್ರವಿಸಿದ ಹಾಲು ಮನೆಯಂಗಳದಲ್ಲೆಲ್ಲ ಕೆಸರಿನಂತೆ ಹಡೆದು ನೆಲವೆಲ್ಲ ನೆನೆದು ಮನೆಯಿಂದ ಕೆಸರಾಗುವಂತೆ ಸಂಪದ್ಭರಿತ ಸಮೃದ್ಧಿಯನ್ನು ಹೊಂದಿರುವವನ ತಂಗಿಯೇ, ಇಬ್ಬನಿಯು ನಮ್ಮ ತಲೆಯ ಮೇಲೆ ಬೀಳುತ್ತಿದ್ದರೂ ನಿನ್ನ ಮನೆಯ ಕಡೆ ಮನೆಯ ಮೆಟ್ಟಿಲ ಬಳಿ ನಿಂತು ನಾವು ಭಗವನ್ನಾಮ ಸಂಕೀರ್ತನೆ ಮಾಡುತ್ತಿದ್ದೇವೆ. ದಕ್ಷಿಣದ ಕಡೆಯಿಂದ ಲಂಕಾಧಿಪತಿ ರಾವಣನನ್ನು ಕೋಪದಿಂದಲೂ ಸಂಹರಿಸಿದ ಆ ಶ್ರೀರಾಮನನ್ನು ಕುರಿತು ಸ್ತೋತ್ರ ಮಾಡುತ್ತಿದ್ದೇವೆ. ಮನಸ್ಸಿಗೆ ಅತ್ಯಂತ ಹೆಚ್ಚಿನ ಸಂತೋಷವಾಗುತ್ತಿದ್ದು ನೀನು ಬಾಯಿ ತೆರೆಯದೆ ಬಾಗಿಲು ತೆಗೆಯದೆ ಇದ್ದೀಯಲ್ಲ. ಇನ್ನಾದರೂ ನಿದ್ರೆ ಬಿಟ್ಟು ಎದ್ದು ಬಾರಮ್ಮ. ಇದೆಂತಹ ಗೊರಕೆ ಹೊಡೆಯುವ ಗಾಢ ನಿದ್ರೆಯೋ ಏನೋ. ಊರಿನವರೆಲ್ಲ ಎದ್ದು ನಮ್ಮ ಈ ವಿಚಾರವನ್ನು ಮಾತನಾಡಿಕೊಳ್ಳುತ್ತಿದ್ದಾರೆ. ಈ ವಿಷಯವನ್ನು ಅರಿತುಕೊಳ್ಳುವುದರಿಂದಲೂ ನೀನು ತಪ್ಪದೆ ನಮ್ಮ ಜೊತೆಗೆ ವ್ರತಾಚರಣೆಗೆ ಈ ಬೆಳಗಿನ ಸ್ನಾನ ವ್ರತಕ್ಕೆ ಬಂದರೆ ನಾವು ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವನ್ನು ಕೈಗೊಂಡು ಆಚರಿಸಲು
ನಮ್ಮೀ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು. ಆಗ ಆಂಡಾಳ್ ತಿರುವಡಿಗಳೇ ಶರಣಂ. ಆಂಡಾಳ್ ತಾಯಾರವರಲ್ಲಿ ಶರಣಾಗತಿ ಮಾಡುತ್ತಿದ್ದೇವೆ.